ಇವತ್ತು ಐತಿಹಾಸಿಕ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ, ಧರ್ಮದ ಜಾಗದಲ್ಲಿ, ಸತ್ಯದ ಜಾಗದಲ್ಲಿ ನಡೀತಾ ಇದೆ. ಇವತ್ತು ನೀವೆಲ್ಲ ಸಾಕ್ಷೀಭೂತರಾಗಿದ್ದೀರಿ. ನಾವು ಕೂಡ, ನೀವೆಲ್ಲರೂ ಕೂಡ ಧರ್ಮಸ್ಥಳದ ಭಕ್ತಾದಿಗಳೇ. ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರು ಒಬ್ಬ ಸಾಮಾನ್ಯ ಭಕ್ತರಂತೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ತಾವೆಲ್ಲರೂ ಕೂಡ ಒಬ್ಬ ಸಾಮಾನ್ಯ ಭಕ್ತರಾಗಿ ಧರ್ಮಸ್ಥಳಕ್ಕೆ ಈಗ ನೆನ್ನೆ ಮೊನ್ನೆಯಾದ ಸಂಬಂಧ ಅಲ್ಲ, ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಇರ್ತಕ್ಕಂಥ ಸಂಬಂಧಗಳ ಅಡಿಯಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದೇವೆ. ಇವತ್ತು ಈ ಸಂಬಂಧಗಳು ಬಹಳ ಮುಖ್ಯ. ಇವತ್ತು ನಮ್ಮ ಕಾವಂದರು ನಾಡಿನಾದ್ಯಂತ, ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ, ನಾಡಿನಾದ್ಯಂತ ಅವರು ಕೈಗೊಂಡ ಕಾರ್ಯಗಳಿದ್ದಾವಲ್ಲ, ಯಾವ ಸರ್ಕಾರವೂ ಕೂಡ ಮಾಡೋಕ್ಕಾಗದೇ ಇರತಕ್ಕಂಥ ಅನೇಕ ಮಹತ್ತರವಾದ ಕಾರ್ಯಕ್ರಮಗಳನ್ನು ಅವರ ಧರ್ಮಸ್ಥಳದ ಮುಖಾಂತರ ಇವತ್ತು ನಾಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು. ಇವತ್ತು ಲಕ್ಷಾಂತರ ಮಹಿಳೆಯರ ಕುಟುಂಬಕ್ಕೆ ಇವತ್ತು ದಾರಿದೀಪ ಆಗಿದ್ದಾರೆ. ಇವತ್ತು ಅವರ ಬಾಳಿನ, ಅವರ ಮನೆಯ ನಡೆಸ್ತಕ್ಕಂಥ ಸರ್ವಶಕ್ತಿಯನ್ನ ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಬದುಕುವುದು ಹೇಗೆ ಎಂಬುದನ್ನು ಧರ್ಮಸ್ಥಳ ಗ್ರಾಮೋದ್ಯೋಗ ಸಮಿತಿಯ ವತಿಯಿಂದ ಇವತ್ತು ಅವರಿಗೆ ಕಲಿಸಿಕೊಟ್ಟಿದ್ದಾರೆ.